ನೋಡಿ, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಕಡಿಮೆ ಇಲ್ಲ. ಕುರ್ಚಿ ಕಾದಾಟ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಚಿವರು ವರ್ಸಸ್ ಶಾಸಕರ ಫೈಟ್ ಬೇರೆ ಶುರುವಾಗಿದೆ. ಈಗ ಹೊಸದಾಗಿ ಏನಿದು ಸಚಿವರು ವರ್ಸಸ್ ಶಾಸಕರ ಫೈಟ್? ಜಿಲ್ಲಾವಾರು ಶಾಸಕರು ಹಾಗೂ ಸಚಿವರ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ. ಕಾರಣ ಏನು ಅಂತಂದರೆ ಅನುದಾನ ಸಿಗ್ತಾ ಇಲ್ಲ ಅಂತ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ಆ ಕೆಲಸ ಬಾಕಿ ಇದೆ, ಈ ಕೆಲಸ ಬಾಕಿ ಇದೆ, ಆದರೆ ಅನುದಾನ ನೋಡಿದ್ರೆ ಸಿಗ್ತಾನೆ ಇಲ್ಲ ಅಂಥೇಳಿ ಕಂಗಾಲಾಗ್ಬಿಟ್ಟಿದ್ದಾರೆ ಶಾಸಕರು. ಹಾಗಾಗಿ ಸಚಿವರ ಕಾರ್ಯವೈಖರಿಗೆ ಫುಲ್ ಗರಂ ಆಗಿದ್ದಾರೆ ಶಾಸಕರು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ವರ್ಸಸ್ BR ಪಾಟೀಲ್ ಅನ್ನುವಂತಾಗ್ಬಿಟ್ಟಿದೆ. ಇನ್ನು ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ವರ್ಸಸ್ ಬಸವರಾಜ್ ಶಿವಗಂಗಾ ಅನ್ನೋ ರೀತಿಯಾಗಿದೆ. ಅದೇ ರೀತಿ ಕೋಲಾರದಲ್ಲಿ ಭೈರತಿ ಸುರೇಶ್ ವರ್ಸಸ್ KY ನಂಜೇಗೌಡ ಅನ್ನೋ ರೀತಿಯಾಗಿದೆ. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ವರ್ಸಸ್ ಬೇಳೂರು ಗೋಪಾಲಕೃಷ್ಣ ಅನ್ನೋ ರೀತಿಯಾಗಿದ್ರೆ, ತುಮಕೂರಿನಲ್ಲೇನು ಕಡಿಮೆ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್, KN ರಾಜಣ್ಣ ವರ್ಸಸ್ SR ಶ್ರೀನಿವಾಸ್ ಅನ್ನೋ ರೀತಿಯಾಗಿದೆ. ನೋಡಿ, ಹಿಂಗೆ ಸಚಿವರು ಶಾಸಕರ ಮಧ್ಯೆ ಫೈಟ್ ಶುರುವಾಗೋದ್ರೆ ಏನು ಅಂತ ರಾಜ್ಯ ರಾಜಕೀಯದಲ್ಲಿ ಏನೇನು ಚರ್ಚೆ ಆಗ್ತಾ ಇದೆ ಎಲ್ರಿಗೂ ಕೂಡ ಗೊತ್ತಿದೆ. ರಾಜ್ಯದ ಜನ ಏನು ಮಾತಾಡ್ಕೋತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ DCM CM ಮಧ್ಯೆ ವಾರ ಆಗ್ತಾ ಇದೆ ಕುರ್ಚಿಗಾಗಿ ಅನ್ನೋದು ಮಾತಾಗ್ತಾ ಇದೆ. ಈಗ ಶಾಸಕರು ವರ್ಸಸ್ ಸಚಿವರು, ಆಮೇಲೆ CM ಆಪ್ತರು ವರ್ಸಸ್ DK ಶಿವಕುಮಾರ್ ಆಪ್ತರು. ಒಂದು ರೀತಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತೇಳಿ ವೋಟ್ ಮಾಡಿ ಕಳಿಸ್ತವರು ಹೀಗೆ ಜಗಳ ಆಡ್ಕೊಂಡು ಕೂತ್ರೆ ಹಿಂಗೆ ಅಂತ. ಕೋಲ್ಡ್ ವಾರ್ ಅಂತಿದು, ಸಚಿವರು ವರ್ಸಸ್ ಶಾಸಕರು. ಯಾವ ಸಚಿವರು ಜೊತೆಗೆ ಯಾವ ಶಾಸಕರು, ಫೋಟೋಸ್ ಬರ್ತಾ ಇದೆ ನೋಡಿ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಅನ್ನೋ ರೀತಿಯಾಗಿದೆ. ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಆಸಿಫ್ ಸೇಠ್ ಅನ್ನೋ ರೀತಿಯಾಗಿದೆ. ಏನೇನು ಕಾರಣ ಅಂತಂದರೆ, ಈ ಹಿರಿಯ ಶಾಸಕರಿದ್ದಾರಲ್ಲ ಅವರನ್ನು ಸರಿಯಾಗಿ ನಡೆಸ್ಕೊಂತ ಇಲ್ಲ ಇವ್ರು ಯಾರು ಅಂತ. ಶಾಸಕರ ಕೈಗೆ ಸಿಗ್ತಾನೇ ಇಲ್ಲ ಸಚಿವರುಗಳು. ಏನಾದ್ರು ಕೆಲಸ ಆಗಬೇಕು ಅಂತಂದರೆ ಅವ್ರ ಬಳಿ ಹೋಗಲೇಬೇಕಾಗತ್ತೆ. ಹೋಗೋಣ ಅಂತಂದರೆ ಅವ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ, ಮರ್ಯಾದೆನೇ ಕೊಡ್ತಿಲ್ಲ ನಮಗೆ. ನಾವೆಲ್ಲ ಹಿರಿಯರಿದ್ದೀವಿ, ನಮಗೆ ಹಿರಿಯರು ಅನ್ನೋ ಮರ್ಯಾದೆ ಬೇಡವಾ? ಶಾಸಕರ ಶಿಫಾರಸು ಪತ್ರಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಸಾಲು ಸಾಲು ಸಿಟ್ಟನ್ನು ಹೊರಗಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ. ಆನಂದ್, ಒಂದು ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಕನ್ಫರ್ಮು. ಒಂದು ಕಡೆ ಕುರ್ಚಿ ಕಾದಾಟ, ಮತ್ತೊಂದು ಕಡೆ ಆಪ್ತರ ಬಡಿದಾಟ, ಇದರ ಮಧ್ಯೆ ಸಚಿವರು ವರ್ಸಸ್ ಶಾಸಕರ ಫೈಟು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ಶರತ್, ಕಾಂಗ್ರೆಸ್ ಮನೆ ಈಗ ಒಡೆದ ಮನೆ ಆಗಿರ್ತಕ್ಕಂಥದ್ದು. ಒಂದು ಕಡೆ CM ಮತ್ತೆ DCM ಅವರು ಕುರ್ಚಿಗಾಗಿ ಕಿತ್ತಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಅನುದಾನಗಳು ಸಿಗ್ತಾ ಇಲ್ಲ, ಶಾಸಕರನ್ನ ಸಚಿವರು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಬಹುತೇಕ ಹಿರಿಯ ಶಾಸಕರು ರೆಬೆಲ್ ಆಗಿರ್ತಕ್ಕಂಥದ್ದು. ಹಿಂದೆನೂ ಕೂಡ ಕೆಲವು ಸಚಿವರ ವಿರುದ್ಧ ನೇರವಾಗಿ ಹೈಕಮಾಂಡ್ ಮತ್ತೆ CMಗೆ ಪತ್ರವನ್ನ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗ ಎಲ್ಲವೂ ಕೂಡ ಈಗ ಬಟ ಬಯಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ RB ಪಾಟೀಲ್ ರಾಜೀನಾಮೆ ಕೊಟ್ಟ ಮೇಲೆ ಸಚಿವರು ಮತ್ತೆ ಶಾಸಕರ ನಡುವೆ ನಡೀತಾ ಇರ್ತಕ್ಕಂಥ ತಿಕ್ಕಾಟ ಏನಿದೆ, ಇದು ಈಗ ಬೀದಿಗೆ ಬಂದಿರ್ತಕ್ಕಂಥದ್ದು. ಶಾಸಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಕೆಲವು ಸಚಿವರು ಹಣ ಮತ್ತೆ ಜಾತಿ ತೋಳ್ಬಲದ ಮೇಲೆ ಸಚಿವರಾಗ್ತಾರೆ, 3-4 ಬಾರಿ ಗೆದ್ದಂತ ಹಿರಿಯ ಶಾಸಕರನ್ನ ಕಡೆಗಣಿಸ್ತಾರೆ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಇರತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಹಿರಿಯ ಶಾಸಕರ ಒಂದು ಮನವಿ ಪತ್ರಗಳಿಗೆ ಯಾವುದೇ ರೀತಿಯ ಒಂದು ಪುರಸ್ಕಾರ ಕೊಡೋದಿಲ್ಲ, ಎಲ್ಲವನ್ನೂ ಕೂಡ ಡಸ್ಟ್ಬಿನ್ಗೆ ಎಸಿತಾರೆ. ಸಚಿವರನ್ನ ಭೇಟಿ ಮಾಡ್ಬೇಕಾದ್ರೆ ಥರ್ಡ್ ಪಾರ್ಟಿ ಮೂಲಕ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಒಂದು ಅಸಮಾಧಾನವನ್ನ ಪದೇ ಪದೇ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ರು. ಎಕ್ಸಾಂಪಲ್ ಆಗಿ ಈಗ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ KN ರಾಜಣ್ಣ ಇಬ್ಬರು ಕೂಡ ಎಲ್ಲ ಒಂದು ಸ್ಥಳೀಯ ಒಂದು ಏನೇ ಅಭಿವೃದ್ಧಿ ಕೆಲಸಗಳಿದ್ರು ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ SR ಶ್ರೀನಿವಾಸ್ ಅಂದ್ರೆ ಗುಬ್ಬಿ ಶ್ರೀನಿವಾಸ್ ಅವರಿಗೆ ಇರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಣ ಸವದಿ ನಡುವೆ ಬಹಳಷ್ಟು ಒಂದು ತಿಕ್ಕಾಟ ಮೊದಲಿಂದಲೂ ಕೂಡ ನಡೀತಾ ಇದೆ. ಈ ಕಡೆ SS ಮಲ್ಲಿಕಾರ್ಜುನ್ ಮತ್ತೆ ಬಸವರಾಜ್ ಶಿವಗಂಗಾ ದಾವಣಗೆರೆಯಲ್ಲಿ ಇವರ ನಡುವೆ ತಿಕ್ಕಾಟನು ನಡೀತಾ ಇರ್ತಕ್ಕಂಥದ್ದು. ಹಿಂದೆ ವರ್ಗಾವಣೆ ಪತ್ರಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ SS ಮಲ್ಲಿಕಾರ್ಜುನ್ ಅವರು ಯಾವುದೇ ಒಂದು ಪತ್ರಕ್ಕೆ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ಅಂತ ಬಸವರಾಜ್ ಶಿವಗಂಗಾ ಅವರು ನೇರವಾಗಿ CM ಮತ್ತೆ CLP ಸಭೆಯಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ 3-4 ಬಾರಿ ಗೆದ್ದಂತ K ನಂಜೇಗೌಡ ಈಗ ಸಚಿವರಾಗ್ತಕ್ಕಂಥ ಒಂದು ರೇಸ್ ನಲ್ಲಿದ್ದಾರೆ. ಅಂತವರನ್ನ ಭೈರತಿ ಸುರೇಶ್ ಅವರು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಸ್ಥಳೀಯ ಒಂದು ಅನುದಾನದ ವಿಚಾರಗಳಲ್ಲಿ ತಮ್ಮ ಪತ್ರಗಳಿಗೆ ಒಂದು ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ಅಸಮಾಧಾನ ಇರ್ತಕ್ಕಂಥದ್ದು. ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಶಾಸಕರು ಮತ್ತು ಸಚಿವರ ನಡುವೆ ತಿಕ್ಕಾಟ ನಡೀತಾ ಇದೆ. ಜೊತೆಗೆ ಕೆಲವು ಸಚಿವರೇನಿದ್ದಾರೆ ಅವರು ಅವರ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗ್ತಾರೆ, ಅವ್ರ ಕ್ಷೇತ್ರಗಳಿಗೆ ಬೇಕಾದಂತ ಅನುದಾನಗಳನ್ನ ತೆಗೆದುಕೊಂಡು ಹೋಗ್ತಾರೆ, ಆದ್ರೆ ಪಕ್ಕದ ಅಕ್ಕಪಕ್ಕ ಇರತಕ್ಕಂಥ ಕ್ಷೇತ್ರಗಳನ್ನ ಕಡೆಗಣಿಸ್ತಾರೆ. ಹೀಗಾಗಿ ನಾವು ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಬಹುತೇಕ ಶಾಸಕರಲ್ಲಿ ಇರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಈ ವಿಚಾರವನ್ನ ಸಿಎಂ ಅಂಗಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಯಾವುದೇ ರೀತಿಯ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಕೆಲವು ಶಾಸಕರು ಈಗ ನೇರವಾಗಿ ಹೈಕಮಾಂಡ್ ಕದ ತಟ್ಟೋದಕ್ಕೆ ಮುಂದಾಗಿದ್ದಾರೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.